ಈ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರದಿಂದ ಹೆಬ್ಬಾಳದವರೆಗೆ ಲೊಕೇಟ್ ಆಗಿರೋ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಸಿಂಪಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿರೋದು SJCIT ಅಂತ. ಇದು BGS ಗ್ರೂಪ್ ಅಲ್ಲಿ ರನ್ ಆಗ್ತಿರೋ ಕಾಲೇಜು. ಸ್ವಾಮೀಜಿ ಅವ್ರ ಕಾಲೇಜು, ಮೋಸ್ಟ್ ರೆಪ್ಯುಟೇಷನ್ ಕಾಲೇಜು. ಚಿಕ್ಕಬಳ್ಳಾಪುರ ಸೈಡ್ ಎಲ್ಲ ಇದನ್ನ ಸ್ವಾಮೀಜಿ ಕಾಲೇಜ್ ಅಂತಾನೆ ಕರೀತಾರೆ. ಸೊ ಸ್ವಾಮೀಜಿ ಕಾಲೇಜ್ ಅಂತಾನೆ ಫೇಮಸ್ ಇರೋ ಕಾಲೇಜು. ಸೊ ಈ ಕಾಲೇಜು 90s 80s ಅಲ್ಲೇ ಸ್ಟಾರ್ಟ್ ಆಗಿದೆ. ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಇರೋ ಕಾಲೇಜು. ಸೊ ಈ ಕಾಲೇಜ್ ಒಳಗಡೆ ನೀವು ಎಂಟರ್ ಆದ್ರೆ ಸಡನ್ ಆಗಿ ನೀವು ಶಾಕ್ ಆಗ್ತೀರಿ. ಅಲ್ಲಿ ಒಂದು ಯೂನಿವರ್ಸಿಟಿ ಫೀಲ್ ಬರುತ್ತೆ. ತುಂಬಾ ದೊಡ್ಡದಾಗಿದೆ, ಗ್ರೌಂಡ್ಸ್ ಇದೆ, ಎಲ್ಲಾ ತರ. ಸೊ ಕಾಲೇಜ್ ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ. ಸೊ ಕ್ಯಾಂಪಸ್ ಬಗ್ಗೆ ಏನು ಮಾತಾಡಂಗಿಲ್ಲ. ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದಾಗ ಬೆಂಗಳೂರಿಗೆ ಮೆಜಾರಿಟಿ ಏರಿಯಾಗಳಿಗೆ ಬಸ್ ಚಿಕ್ಕಬಳ್ಳಾಪುರದಿಂದ ಕಾಲೇಜ್ ಬಸ್ಸೇ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಸರೌಂಡಿಂಗ್ ಚಿಂತಾಮಣಿ, ಕೋಲಾರ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಸೊ ಬಾಗೇಪಲ್ಲಿ ಈ ಎಲ್ಲಾ ಸೈಡು ಬಸ್ ಫೆಸಿಲಿಟಿ ಇದೆ. ಸೊ ಈ ಸೈಡು ಈ ಸರೌಂಡಿಂಗ್ ಸ್ಟೂಡೆಂಟ್ಸ್ ಸ್ವಲ್ಪ ಜಾಸ್ತಿ ಇದ್ದಾರೆ. ಮುಂಚೆ ಎಲ್ಲ ಬೆಂಗಳೂರು ಸ್ಟೂಡೆಂಟ್ ಜಾಸ್ತಿ ಬರ್ತಿದ್ರು. ಇತ್ತೀಚೆಗೆ ಬೆಂಗಳೂರಲ್ಲೂ ಇಂಜಿನಿಯರಿಂಗ್ ಕಾಲೇಜಸ್ ಜಾಸ್ತಿ ಆಗಿರೋದ್ರಿಂದ ಸೊ ಈಗ ಸರೌಂಡಿಂಗ್ಸ್ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಸ್ಟೂಡೆಂಟ್ಸ್ ಸ್ವಲ್ಪ ಜಾಸ್ತಿ ಇದ್ದಾರೆ. ಸೊ ಇದು ಈ ಕಾಲೇಜ್ನ ಬೇಸಿಕ್ ಇನ್ಫಾರ್ಮೇಶನ್. ಸೊ ಈ ಕಾಲೇಜಲ್ಲಿ ತುಂಬಾ IT ರಿಲೇಟೆಡ್ ಬ್ರಾಂಚಸ್ ಇದೆ. ಏರೋಸ್ಪೇಸ್ ಇದೆ, ಏರೋನಾಟಿಕಲ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್, ಇನ್ನ ಕಂಪ್ಯೂಟರ್ ಸೈನ್ಸ್, AML, ಡಾಟಾ ಸೈನ್ಸ್, IoT, ಸೈಬರ್ ಸೆಕ್ಯೂರಿಟಿ, ಈ ತರ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಸೊ ಇದು ಅಟಾನಮಸ್ ಕಾಲೇಜು. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಸೊ ಆಲ್ರೆಡಿ ಹೇಳಿದಾಗೆ ಈ ವರ್ಷ ತುಂಬಾ ಪ್ಲೇಸ್ಮೆಂಟ್ ಕಡಿಮೆ ಇದೆ ಎಲ್ಲಾ ಕಾಲೇಜಸ್ ಅಲ್ಲೂ. ಸೊ ಈ ಕಾಲೇಜಲ್ಲೂ ಮೇ ಬಿ ತುಂಬಾ ಪ್ಲೇಸ್ಮೆಂಟ್ಸ್ ಅವರೇಜ್ ಆಗೇ ಇದೆ. ಸೊ ಕೆಲವು ಸ್ಟೂಡೆಂಟ್ಸ್ ಯಾರು ಸ್ಕಿಲ್ಫುಲ್ ಇದಾರೋ ಅವ್ರಿಗೆ ಕೆಲಸ ಸಿಕ್ಕಿದೆ, ಸ್ಕಿಲ್ಫುಲ್ ಇಲ್ಲ ಅನ್ನೋರಿಗೆ ಕೆಲಸ ಸಿಕ್ಕಿಲ್ಲ. ಸೊ ಇದ್ರಲ್ಲಿ ತುಂಬಾ ಜನ ಯಾವ ತರ ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ಸೊ ಮೇನ್ಲಿ ಡಿಪೆಂಡ್ ಆನ್ ದ ಸ್ಟೂಡೆಂಟ್ ಸ್ಕಿಲ್ ಓನ್ಲಿನೇ ಜಾಬ್ ಸಿಗುತ್ತೆ. ಕಾಲೇಜ್ ಏನಿದ್ರು ಒಂದು ಪ್ಲಾಟ್ಫಾರ್ಮ್ ಕೊಡ್ಬೋದು. ನಿಮ್ಗೆ ಏನಾದ್ರು ಯಾವುದೇ ಕಾಲೇಜಲ್ಲೂ ನಿಮ್ ಜಾಬ್ ಸಿಕ್ಕಿಲ್ಲ ಅಂದ್ರೆ ಮೇಜರ್ ಇಶ್ಯೂ ನಿಮ್ಗೆ ಸ್ಕಿಲ್ ಅವೇರ್ನೆಸ್ ಇಂಪ್ರೂವ್ಮೆಂಟ್ ಆಗಿರೋದಿಲ್ಲ. ಸೊ ಇಲ್ಲ, ಸೊ ಕಾಲೇಜು ಕಂಪ್ನಿಗಳನ್ನೇ ಕರ್ಸಿಲ್ಲ ಅಂತ ನೀವು ಕಂಪ್ಲೇಂಟ್ ಬೇಕಾದ್ರೂ ಮಾಡ್ಬೋದು. ಸೊ ಈ ವಿಷಯದಲ್ಲಿ ಸೊ ನೀವೇ ಎಕ್ಸಾಕ್ಟ್ ಡಿಸಿಷನ್ ತಗೊಬಹುದು. ಯಾವುದೇ ಕಾಲೇಜ್ ಆದ್ರೂ ಎಲ್ಲಾ ಕಾಲೇಜಲ್ಲೂ ಈ ಸರಿ ಮೆಜಾರಿಟಿ ಕಾಲೇಜಸ್ ಕರ್ನಾಟಕದಲ್ಲಿ ಪ್ಲೇಸ್ಮೆಂಟ್ IT ರಿಲೇಟೆಡ್ ಬ್ರಾಂಚಸ್ಗೆ ತುಂಬಾ ಕಡಿಮೆ ಇದೆ. ಸೊ ನೆಕ್ಸ್ಟ್ ಚಿಕ್ಕಬಳ್ಳಾಪುರದ ಕಾಲೇಜ್ ಈ ವಿಷಯ ಆದ್ರೆ ಸೊ ಹಾಸ್ಟೆಲ್ ವಿಷಯಕ್ಕೆ ಬಂದಾಗ ಕಾಲೇಜ್ ಕ್ಯಾಂಪಸ್ ಒಳಗಡೆ ಗರ್ಲ್ಸ್ ಹಾಸ್ಟೆಲ್ ಇದೆ. ಕಾಲೇಜ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಬಾಯ್ಸ್ ಹಾಸ್ಟೆಲ್ ಇದೆ. ಸೊ ನಿಮ್ಗೆ ಇಲ್ಲ ಎರಡು ಹಾಸ್ಟೆಲ್ ಕಾಸ್ಟ್ಲಿ ಆಗುತ್ತೆ. ಇನ್ ಕೇಸ್ 80,000 90,000 ಆಗುತ್ತೆ ಅಂದ್ರೆ ನೀವು ಚಿಕ್ಕಬಳ್ಳಾಪುರದಲ್ಲಿ BCM ಹಾಸ್ಟೆಲ್ ಇದೆ. ಸೊ ನೀವು ಆರಾಮಾಗಿ ಸೇರ್ಬೋದು. ಸೊ ಇದು 3 ಆಪ್ಷನ್ ನೀವು ತಗೊಂಡು ಆರಾಮಾಗಿ ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗ್ತೀನಿ ಅಂದ್ರೆ ಅನ್ಬೋದು. ಇಲ್ಲ ನನಗೆ ಹಾಸ್ಟೆಲ್ ಇರಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಹೊರಗಡೆಯಿಂದ ಓಡಾಡ್ತೀನಿ ಅಂದ್ರೆ ಆರಾಮಾಗಿ ಓಡಾಡ್ಬೋದು. ಸೊ ಇಲ್ಲಿಂದ ನಿಮ್ಗೆ ಮುದ್ದೇನಹಳ್ಳಿಯಲ್ಲೂ ಒಂದು ಕಾಲೇಜ್ ಇದೆ, VTU ಅವ್ರದ್ದು. ಸೊ ಆ ಕಾಲೇಜ್ ಬಗ್ಗೆ ನಾನು ಡೀಟೇಲ್ ಆಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಟುವರ್ಡ್ಸ್ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದಾಗೆ ನಾಗಾರ್ಜುನ ಕಾಲೇಜ್ ಬರುತ್ತೆ. ಸೊ ನಂದಿ ಕ್ರಾಸ್ ಹತ್ರ ನಿಮ್ಗೆ ನಾಗಾರ್ಜುನ ಕಾಲೇಜ್ ಬರುತ್ತೆ. ಈ ಕಾಲೇಜ್ಗೆ ಆ ಕಾಲೇಜ್ಗೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಸೈಡ್ ಅಲ್ಲಿ ಆ ಕಾಲೇಜು ಬರುತ್ತೆ. ಸೊ ಈ ಕಾಲೇಜು ಅಷ್ಟೇ ಒಂದು ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಾ ಇದೆ. ಇದು ಕಾಂಪಿಟೇಟಿವ್ ಆಗಿ ನಡೀತಾ ಇದೆ. ಸೊ ಇದು ಅಟಾನಮಸ್ ಆಗಿದೆ ನಾಗಾರ್ಜುನ ಕಾಲೇಜು. ಸೊ ಇದು ಅಷ್ಟೇ ಈಗ ಚಿಕ್ಕಬಳ್ಳಾಪುರ SJCITಗೆ ಒಂದು ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಮುಂಚೆ ಇತ್ತು. ಸೊ ಈಗೂ ಅದೇ ಮೇಂಟೆನೆನ್ಸ್ ಮಾಡ್ತಾ ಇದೆ. ಸೊ ಇವರು ಅಷ್ಟೇ ಮೇಜರ್ IT ರಿಲೇಟೆಡ್ ಬ್ರಾಂಚಸ್ ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಇವ್ರದ್ದು ಅಷ್ಟೇ ಕ್ಯಾಂಪಸ್ ಅಲ್ಲಿ ಎಲ್ಲ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಇವ್ರದ್ದು ನಾಗಾರ್ಜುನ ಬ್ರ್ಯಾಂಡ್ ಇರೋದ್ರಿಂದ, ಇವರು ಕನ್ಸ್ಟ್ರಕ್ಷನ್ ಅಲ್ಲೇ ಫೇಮಸ್ ಆಗಿರೋದ್ರಿಂದ ಕ್ಯಾಂಪಸ್ ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿದೆ. ಸೊ ಈಗ ಇದು ಕಾಂಪಿಟೇಟಿವ್ ಆಗಿದೆ. ಮೇಜರ್ ಥಿಂಗ್ ನೀವೇನಾದ್ರೂ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಪ್ಲೇಸ್ಮೆಂಟ್ ಬಗ್ಗೆ ತಿಳ್ಕೊಂಡು ಈ ಕಾಲೇಜ್ಗೆ ಜಾಯ್ನ್ ಆಗೋದು ತುಂಬಾ ಉಪಯುಕ್ತ. ಸೊ ನೆಕ್ಸ್ಟ್ ಕಾಲೇಜು ಟುವರ್ಡ್ಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಬರೋದು ದೇವನಹಳ್ಳಿಯಲ್ಲಿ ಆಕಾಶ್ ಮೆಡಿಕಲ್ ಕಾಲೇಜ್ ಇತ್ತು. ಸೊ ಅವ್ರು ಏನ್ ಮಾಡಿದ್ದಾರೆ, ರೀಸೆಂಟ್ ಆಗಿ 2 years ಆಗಿದೆ. ಈಗ ನೆಕ್ಸ್ಟ್ 3rd ಬ್ಯಾಚ್. ಸೊ ಈಗ ಇಂಜಿನಿಯರಿಂಗ್ ಇದೆ, ಆಕಾಶ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ದೇವನಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಸೊ ಹೊಸ ಕಾಲೇಜು. ಸೊ ಆಲ್ರೆಡಿ ಇವ್ರದ್ದು ಮೆಡಿಕಲ್ ಕಾಲೇಜ್ ಇದೆ. ದೇವನಹಳ್ಳಿಯಲ್ಲಿ ಸ್ಕೂಲ್ಸ್, ಆಕಾಶ್ ಸ್ಕೂಲ್ಸ್ ಫೇಮಸ್ ಇದೆ. ಸೊ ಅವ್ರದೇ ಬ್ರ್ಯಾಂಡ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ಇದು ಒಂದು ಹೊಸ ಕಾಲೇಜು. ನಿಮ್ಗೆ ಏನಾದ್ರು ಬೆಂಗಳೂರು ಹತ್ರ ಇರೋ ಕಾಲೇಜಲ್ಲಿ ಓದ್ಬೇಕಂದ್ರೆ ದೇವನಹಳ್ಳಿಯಲ್ಲಿರೋ ಆಕಾಶ್ ಕಾಲೇಜು ಒಂದು. ಸೊ ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಇದ್ರೆ ನಮ್ಗೆ ನೆಕ್ಸ್ಟ್ ಸಿಗೋದು ಇದೇ ರೋಡಲ್ಲಿ ನಮ್ಗೆ ವೆಂಕಟೇಶ್ವರ ಕಾಲೇಜ್ ಸಿಗುತ್ತೆ. ಸೊ ವಿದ್ಯಾನಗರ ಕಾಲೇಜಿಂದ ಸ್ವಲ್ಪ ಇನ್ನರ್ ಸೈಡ್ ಅಲ್ಲಿ ಹೋದ್ರೆ ನಿಮ್ಗೆ ವೆಂಕಟೇಶ್ವರ. ಸೊ ಅದು B ಮುನಿಯಪ್ಪನವ್ರ ಕಾಲೇಜು. ಸೊ ನಮ್ ಕಾಂಗ್ರೆಸ್ ಲೀಡರ್ B ಮುನಿಯಪ್ಪನವ್ರ ಕಾಲೇಜು ಇದು ಅಷ್ಟೇ. ಸೊ ಇವ್ರದ್ದು ಅಷ್ಟೇ ಸ್ಕೂಲ್ಸ್ ಎಲ್ಲ ಅಲ್ಲೇ ಇದೆ. ಸೊ PU ಕಾಲೇಜ್ ಇದೆ. ಸೊ ಅವ್ರದ್ದು ತುಂಬಾ ಫೇಮಸ್ ಇದೆ. ಸೊ ಇವರು ಇಂಜಿನಿಯರಿಂಗ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇವರು IT ರಿಲೇಟೆಡ್, ಇವರು ಅಟಾನಮಸ್ ಕಾಲೇಜ್ ಆಗಿದೆ. ಸೊ ಇವರು ಒಂದು ರೇಂಜ್ಗೆ ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಿದ್ದಾರೆ, ಬಿಲ್ಡ್ ಮಾಡ್ತಿದ್ದಾರೆ. ಸೊ ಇದು ಒಂದು ಕಾಂಪಿಟೇಟಿವ್ ಕಾಲೇಜ್ ಆಗಿ ನೀವು ತಿಳ್ಕೊಬಹುದು. ಸೊ ನೆಕ್ಸ್ಟ್ ಯಾವ್ದಪ್ಪ ರೋಡ್ ಅಲ್ಲಿ ಅಂದ್ರೆ ಇದು ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಸೊ ಬೆಟ್ಟಲ್ಸೂರ್ ಕಾಲೇಜ್ ಅಲ್ಲಿ ನಮಗೆ ನೆಕ್ಸ್ಟ್ ಬರೋದು ಇದು ಸರ್ MVT ಕಾಲೇಜು. ಸೊ ಸರ್ MVT, ಸೊ ನೀವು ರೈಟ್ ಸೈಡ್ ಅಲ್ಲಿ ನಿಮ್ಗೆ ಸರ್ MVT ಬರುತ್ತೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ವೆಂಕಟೇಶ್ವರ ಕಾಲೇಜ್ ಬರುತ್ತೆ. ಸೊ ಈ ಹೈವೇ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 2 ಕಾಲೇಜು ಬರುತ್ತೆ.
ಸೊ ನಿಮ್ಗೆ ಸರ್ ಎಂ ವಿ ಐ ಟಿ ಬಗ್ಗೆ ಆಲ್ರೆಡಿ ಕೇಳ್ತೀರಿ, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ತುಂಬಾ ದೊಡ್ಡ ಕ್ಯಾಂಪಸ್, 130 ಎಕರೆ ಇರೋ ಕ್ಯಾಂಪಸ್. ಸೊ ಇವರು ಸದ್ಯಕ್ಕೆ ಅಟಾನಮಸ್ ಹೋಗಿಲ್ಲ. ಸೊ ಇವರು ಇನ್ನು BTO ಅಫಿಲಿಯೇಟೆಡ್ ಅಲ್ಲೇ ರನ್ ಮಾಡ್ತಿದ್ದಾರೆ. ಓಲ್ಡ್ ಕಾಲೇಜು. ಯಾವ ಕಾಲೇಜ್ ಆಗ್ಲಿ ಪ್ಲೇಸ್ಮೆಂಟ್ ಬಗ್ಗೆ ನೀವು ತಿಳ್ಕೊಂಡು ಸೇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಲೇಜಲ್ಲೂ ಅಷ್ಟೇ ನೀವು ಒಂದ್ಸರಿ ಪ್ಲೇಸ್ಮೆಂಟ್ ಬಗ್ಗೆ ನೀಟಾಗಿ ಡೀಟೇಲ್ಡ್ ಆಗಿ ತಿಳ್ಕೊಂಡು ಜಾಯ್ನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಹಾಗೆ ಟುವರ್ಡ್ಸ್ ನಾವು ಹೋದ್ರೆ ನೆಕ್ಸ್ಟ್ ನಾವು ರೀಚ್ ಆಗೋದು ಈ ರೋಡ್ ಅಲ್ಲಿ ನಮಗೆ ಸಕಾರ್ ನಗರದಲ್ಲಿ ಇಂಪ್ಯಾಕ್ಟ್ ಕಾಲೇಜ್ ಅಂತ ಒಂದು ಬರುತ್ತೆ. ಸೊ ಆ ರೋಡಲ್ಲೇ ಬರೋದ್ರಿಂದ ಈ ಕಾಲೇಜನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಇಂಪ್ಯಾಕ್ಟ್ ಕಾಲೇಜು ಕೊಡಗೇಳಿ ಗೇಟ್ ಅಲ್ಲಿ ನಿಮ್ಗೆ ಒಳಗಡೆ ಒಂದು ಇಂಪ್ಯಾಕ್ಟ್ ಕಾಲೇಜ್ ಇದೆ. ಸೊ ಈ ಕಾಲೇಜನ್ನು ನೀವು ಬೇಕಾದ್ರೆ ತುಂಬಾ ರ್ಯಾಂಕಿಂಗ್ ಏನಾದ್ರು KCET ಅಲ್ಲಿ ತುಂಬಾ ಜಾಸ್ತಿ ರ್ಯಾಂಕಿಂಗ್ 2 lakhs ಆ ರೇಂಜ್ ಅಲ್ಲಿ ಬಂದಿದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಇದು ಇನ್ನೂ ಕಾಮವಾಗಿ ಇನ್ನೂ ಬಿಲ್ಡ್ ಆಗೋದು. ಇದು ಡಿಪ್ಲೊಮಾ ಎಲ್ಲ ಚೆನ್ನಾಗಿದೆ. ಸೊ ಇಂಜಿನಿಯರಿಂಗ್ ಅಲ್ಲಿ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ನಾನು ಜನರಲ್ ಆಗಿ ಏನ್ ಕನ್ಸಿಡರ್ ಮಾಡಿದ್ದೀನಿ ಅಂದ್ರೆ ಹೈವೇಗೆ ನಿಯರ್ ಬೈ 1 kilometer ಡಿಸ್ಟೆನ್ಸ್ ಒಳಗಡೆ ಇರುವಂತ ಕಾಲೇಜಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಕಾಲೇಜಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇಂಪ್ಯಾಕ್ಟ್, ಸೊ ಇದು ಅಷ್ಟೇ ಒಂದು ರೆಪ್ಯುಟೇಷನ್ ಬಿಲ್ಡ್ ಮಾಡ್ತಾ ಇದೆ. ಓಕೆ, ನಿಮ್ಗೆ ಒಂದು ಆವರೇಜ್ ಕಾಲೇಜು ಬೆಂಗಳೂರಲ್ಲಿ ಓದ್ಬೇಕು ಅಂದ್ರೆ ನೀವು ಈ ಕಾಲೇಜು ಸೇರ್ಬೋದು. ಈ ಕಾಲೇಜಲ್ಲೂ ಅಷ್ಟೇ IT ಬ್ರಾಂಚಸ್ ಇದೆ. ಸೊ ಇವರು ಸಿಟಿಯಲ್ಲೇ ಲೊಕೇಟ್ ಆಗಿರೋದ್ರಿಂದ ನೀವು ಟ್ರಾನ್ಸ್ಪೋರ್ಟೇಷನ್ ಏನಂತ ಇಶ್ಯೂ ಇರೋದಿಲ್ಲ. ಸೊ ಎಕ್ಸಾಕ್ಟ್ ಕಾಲೇಜ್ ತನಕ ಯಾವುದೇ BMTC ಬಸ್ ಫೆಸಿಲಿಟಿ ಇರೋದಿಲ್ಲ. ಸೊ ಸ್ವಲ್ಪ ಇಂಟೀರಿಯರ್ ಅನ್ಸುತ್ತೆ. ನೀವು ಒಳಗಡೆ ವಾಕ್ ಮಾಡ್ಕೊಂಡು ಸೊ ಕೊಡಗೇಳಿ ಗೇಟು ಅಥವಾ ಸಕಾರ್ ನಗರ ಗೇಟ್ ಅಲ್ಲಿ ಇಟ್ಕೊಂಡ್ರೆ ನೀವು ಈಸಿಯಾಗಿ ನಡ್ಕೊಂಡು ಹೋದ್ರೆ ಕಾಲೇಜ್ ರೀಚ್ ಆಗ್ತೀರಿ. ಸೊ ಇದು ಇಂಪ್ಯಾಕ್ಟ್ ಕಾಲೇಜು. ಸೊ ಪ್ಲೇಸ್ಮೆಂಟ್ ಆಲ್ರೆಡಿ ಹೇಳ್ದಂಗೆ ನೀವು ಕಾಲೇಜಲ್ಲಿ ಹೋಗಿ ಡೀಟೇಲ್ ಆಗಿ ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ. ಬಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ತುಂಬಾ ನಿಯರೆಸ್ಟ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿರೋದು ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಅಟಾನಮಸ್ ಕಾಲೇಜು. ಇವರು IT ಬ್ರಾಂಚಸ್ಗೆ ತುಂಬಾ ಫೇಮಸ್. ಸೊ ಈ ಕಾಲೇಜಿಗೆ ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಯಾವ್ದೋ ಒಂದು IT ಕಂಪ್ನಿಗೆ ಬಂದು ಫೀಲಿಂಗ್ ಅಂತೂ ಖಂಡಿತ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕಾಂಪಿಟೇಟಿವ್ ಆಗಿದೆ. ಪ್ಲೇಸ್ಮೆಂಟ್ ವೈಸು ಅಷ್ಟೇ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಸೊ IT ರಿಲೇಟೆಡ್ ಕಾನ್ಸಂಟ್ರೇಟ್ ಮಾಡೋಂತ ಏನಾದ್ರು ಸ್ಟೂಡೆಂಟ್ಸ್ ಇದ್ರೆ ಈ ಕಾಲೇಜನ್ನ ಖಂಡಿತ ನಿಮ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಸೊ ಒಂದು ಒಳ್ಳೆ ವೆರಿ ಗುಡ್ ಕಾಲೇಜು, ವೆರಿ ಕಾಂಪಿಟೇಟಿವ್ ಕಾಲೇಜು. ಸೊ ಇದು ನಿಮ್ಗೆ ನಾನು ಹೆಬ್ಬಾಳ ಟು ಚಿಕ್ಕಬಳ್ಳಾಪುರ. ಸೊ ನಾನು ಇನ್ನೊಂದು 3 ಕಾಲೇಜ್ನ ಮಿಸ್ ಮಾಡಿದ್ದೀನಿ. ಸೊ ಕೆಲವು ಕಾಲೇಜ್ ಎಲ್ಲಿ ಮಿಸ್ ಮಾಡಿದೆ ಅಂದ್ರೆ ಬಾಗ್ಲೂರ್ ಕ್ರಾಸ್ ಅಲ್ಲಿ ಯಾವ್ದಾದ್ರು ಲೊಕೇಟ್ ಆಗಿದೆ ಅಂದ್ರೆ ನಿಟ್ಟೆ ಮೀನಾಕ್ಷಿ ಕಾಲೇಜು. ಸೊ ಇವ್ರದ್ದು ನಿಟ್ಟೆ ಮೀನಾಕ್ಷಿ ಏನಾಗಿದೆ, ಇವ್ರದ್ದು ಡೀಮ್ ಟು ಬಿ ಯೂನಿವರ್ಸಿಟಿ. ಸೊ ಮುಂಚೆ ಇವರು ಅಟಾನಮಸ್ ಕಾಲೇಜ್ ಆಗಿತ್ತು, ಈಗ ನಿಟ್ಟೆ ಕಾಲೇಜ್ ಮಂಗಳೂರು ಜೊತೆ ಅದಕ್ಕೆ ಡೀಮ್ ಟು ಬಿ ಯೂನಿವರ್ಸಿಟಿ ಆಗಿದ್ದಾರೆ. ಸೊ ಇವ್ರಿಗೆ ಎಂಟ್ರೆನ್ಸ್ ಬೇಕು ಅಂದ್ರೆ ಅವ್ರದೇ ಓನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದ್ರ ಮುಖಾಂತರ ನೀವು ಜಾಯ್ನ್ ಆಗ್ಬೇಕು. ಸೊ ಇಲ್ಲಿ ನಿಮ್ಗೆ KCET ಅಥವಾ ಕಾಮೆಟ್ ಕೆ ಇಂದ ಅವ್ರು ಅಡ್ಮಿಷನ್ ಕೊಡೋದಿಲ್ಲ. ಅವ್ರದೇ ಸಪರೇಟ್ ಯೂನಿವರ್ಸಿಟಿ ಎಕ್ಸಾಮ್ ನ ನೀವು ಅಟೆಂಡ್ ಮಾಡಿದ್ರೆ ಈ ಕಾಲೇಜಿಗೆ ತಗೊಬಹುದು. ನೆಕ್ಸ್ಟ್ ನೀವು ಇದು ಟುವರ್ಡ್ಸ್ ಬೆಂಗಳೂರು, ನಿಮ್ಗೆ ರೈಟ್ ಸೈಡ್ ಅಲ್ಲಿ NMIT ಬರುತ್ತೆ. ಸೊ ಈ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಬೃಂದಾವನ ಅಂತ ಒಂದು ಕಾಲೇಜ್ ಬರುತ್ತೆ. ಬೃಂದಾವನ ಕಾಲೇಜ್ ಬಂದು ಇದು ಅಷ್ಟೇ, ಇದು ಇಲ್ಲಿ ಇಷ್ಟೊಂದು ಕಾಲೇಜಸ್ ಏರಿಯಾದಲ್ಲಿ ಲೊಕೇಟ್ ಆಗಿ ಈ ಕಾಂಪಿಟೇಷನ್ ಕೂಡ ಸಸ್ಟೈನ್ ಆಗ್ತಿದೆ ಅಂದ್ರೆ ಇದು ಗುಡ್. ಸೊ ಇವರು ಬೇಜಾನ್ ಡಿಗ್ರಿ ಬೇರೆ ಅದರ್ ಬ್ರಾಂಚಸ್ ನ ಜಾಸ್ತಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇವರು ಒಂದ್ ರೇಂಜ್ಗೆ ಇದು ಓಕೆ, ಪರವಾಗಿಲ್ಲ, ನಿಮ್ಗೆ ಒಳ್ಳೆ ರ್ಯಾಂಕಿಂಗ್ ಇಲ್ಲ, ನಂದು ತುಂಬಾ ಜಾಸ್ತಿ ರ್ಯಾಂಕಿಂಗ್ ಇದೆ, ನಾನು ಇಂಜಿನಿಯರಿಂಗ್ ಬೆಂಗಳೂರಲ್ಲೇ ಮಾಡ್ಬೇಕು, ನನಗೆ ಮನೆ ಹತ್ರ ಇದೆ, ಕನ್ವಿನಿಯೆಂಟ್ ಆಗಿರೋಂಥ ಕಾಲೇಜ್ ಬೇಕು ಅಂದ್ರೆ ಇದನ್ನ ಒಂದು ಆಪ್ಷನ್ ಆಗಿ ಇಟ್ಕೊಬಹುದು. ಪ್ಲೇಸ್ಮೆಂಟ್ ಎಲ್ಲ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡಿ ಕಾಲೇಜ್ ಕ್ಯಾಂಪಸ್ ನೋಡಿ, ಕ್ಯಾಂಪಸ್ ಅಲ್ಲಿ ಹೋಗಿ ಅಲ್ಲಿ ಸ್ಟೂಡೆಂಟ್ ರಿವ್ಯೂ ತಗೊಂಡು ಖಂಡಿತ ಈ ಕಾಲೇಜ್ಗೆ ನೀವು ಜಾಯ್ನ್ ಆಗೋದು ತುಂಬಾ ಒಳ್ಳೇದಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಕಾಲೇಜ್ ಇದೆ ಅಂದ್ರೆ ರೇವಾ ಯೂನಿವರ್ಸಿಟಿ ಇದೆ. ರೇವಾ ಯೂನಿವರ್ಸಿಟಿ ಗೊತ್ತಿದ್ದಂಗೆ ಮೋಸ್ಟ್ ಕಾಂಪಿಟೇಟಿವ್ ಕಾಲೇಜು. ಸೊ ನಿಟ್ಟೆ ಮೀನಾಕ್ಷಿ, ರೇವಾ ಇವೆಲ್ಲ ಒಂದು ಕಾಂಪಿಟೇಟಿವ್ ಪ್ರೈವೇಟ್ ಯೂನಿವರ್ಸಿಟೀಸ್. ಸೊ ಇಲ್ಲ ಸ್ಟೇಟ್ ಮ್ಯಾನೇಜ್ಮೆಂಟ್ ಅಲ್ಲೆಲ್ಲ ತುಂಬಾ ಹೈ ಪ್ರೈಸ್ ಇರುತ್ತೆ. ಸೊ ಇದನ್ನೇ ಮಾಡ್ಕೊಂಡು ನೀವು ರೇವಾ ಯೂನಿವರ್ಸಿಟಿಗೂ ಜಾಯ್ನ್ ಆಗ್ಬೋದು. ಇವರು ಎಲ್ಲಾ ಕಡೆ ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಇದು ಒಂಥರ ಕಾಂಪಿಟೇಟಿವ್ ಆಗಿ ಇರೋಂಥ ಕಾಲೇಜು. ಸೊ ಟೋಟಲ್ ಆಗಿ ನಾವು ಈಗ ಯಾವ್ಯಾವ ಕಾಲೇಜ್ ಬಗ್ಗೆ ಮಾತಾಡಿದೀವಿ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ SJCET ಇದೆ. ಸೊ ಅದು ಒಂದು ರೆಪ್ಯುಟೇಷನ್ ಅಟಾನಮಸ್ ಕಾಲೇಜು. ನೆಕ್ಸ್ಟ್ ಬಂದ್ರೆ ಹುಬ್ಬಳ್ಳಿ ತಾಲೂಕು ಆ ಇವೆಲ್ಲ ಬಂದ್ರೆ ನಮ್ಗೆ ನಾಗಾರ್ಜುನ ಬರುತ್ತೆ. ಸೊ ನಾಗಾರ್ಜುನನು ಅಟಾನಮಸ್ ಕಾಲೇಜು. ನೆಕ್ಸ್ಟ್ ದೇವನಹಳ್ಳಿಯಲ್ಲಿ ನಮಗೆ ಬರೋದು ಆಕಾಶ್ ಕಾಲೇಜು. ಆಕಾಶ್ ಕಾಲೇಜು ಈಗ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ VTO ಅಫಿಲಿಯೇಟೆಡ್ ಇದೆ. ಅದ್ ಮುಂದೆ ಹಾಗೆ ಬರ್ತಾ ಇದ್ರೆ ನೆಕ್ಸ್ಟ್ ಕಾಲೇಜ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ವೆಂಕಟೇಶ್ವರ ಕಾಲೇಜು. ವೆಂಕಟೇಶ್ವರ ಆದ್ಮೇಲೆ ಸರ್ ಎಂ ವಿ ಐ ಟಿ ಇದೆ. ಸೊ ವೆಂಕಟೇಶ್ವರ ಅಟಾನಮಸ್, ಸರ್ ಎಂ ವಿ ಐ ಟಿ VTO ಅಫಿಲಿಯೇಟೆಡ್. ನೆಕ್ಸ್ಟ್ ಬಾಗ್ಲೂರ್ ಕ್ರಾಸ್ ಅಲ್ಲಿ NMIT ಡೀಮ್ ಟು ಬಿ ಯೂನಿವರ್ಸಿಟಿ. ಸೊ ರೇವಾ ಯೂನಿವರ್ಸಿಟಿ ಒಂದು ಸಪರೇಟ್ ಯೂನಿವರ್ಸಿಟಿ ಇದೆ. ಬೃಂದಾವನ VTO ಅಫಿಲಿಯೇಟೆಡ್ ಕಾಲೇಜು. ಸೊ ನೆಕ್ಸ್ಟ್ ಬಂದಾಗ ಇಂಪ್ಯಾಕ್ಟ್, ಅದು ಅಷ್ಟೇ VTO ಅಫಿಲಿಯೇಟೆಡ್ ಕಾಲೇಜು. ಸೊ ಲಾಸ್ಟ್ ಕಾಲೇಜು ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಲಾಸ್ಟ್ ಅಂದ್ರೆ ಹೇಳೋದಕ್ಕಾಗಲ್ಲ, ಅದನ್ನೇ ಟಾಪ್ ಅಂತಾನು ಕನ್ಸಿಡರ್ ಮಾಡಬಹುದು. ಸೊ ಒಳ್ಳೆ ಕಾಂಪಿಟೇಟಿವ್ ಕಾಲೇಜಸ್ ಇದಾವೆ ಈ ರೋಡ್ ಅಲ್ಲಿ. ಸೊ ನಿಮ್ಗೆ ಏನಾದ್ರು ಹೆಬ್ಬಾಳ ಟು ಚಿಕ್ಕಬಳ್ಳಾಪುರ, ಇಲ್ಲಿ ಏನಪ್ಪಾ ಒಂದು ಇನ್ನು ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಜನ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೂ ಟ್ರಾವೆಲ್ ಮಾಡ್ತಾರೆ ಕಾಲೇಜ್ಗೆ. ಸೊ ಈ ಚಿಕ್ಕಬಳ್ಳಾಪುರದಿಂದ ಹೆಬ್ಬಾಳ ಕಾಲೇಜುಗಳಿಗೂ ಟ್ರಾವೆಲ್ ಮಾಡ್ತಾರೆ. ಸೊ ಅದು ಡಿಪೆಂಡ್ ಆನ್ ಅವರ ಚಾಯ್ಸಸ್, ಅವ್ರು ಸಿಕ್ಕಿರೋ ಕಾಲೇಜು, ಅವ್ರ ಪ್ರಿಫರೆನ್ಸ್ ಮೇಲೆ ಹೋಗ್ತಿದ್ದಾರೆ. ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿರೋಂಥ ಸ್ಟೂಡೆಂಟ್ಸು ನೋಡಿದೀನಿ.
ಚಿಕ್ಕಬಳ್ಳಾಪುರದಿಂದ ಹೆಬ್ಬಾಳಕ್ಕೆ ಬಂದು ಏಟ್ರಾದಲ್ಲಿ ಓದುವಂತ ಸ್ಟೂಡೆಂಟ್ಸ್ ನೋಡಿದೀನಿ. ಇನ್ಮೇಲೆ ಎಲ್ಲಾ ಕಾಲೇಜಲ್ಲೂ ಓದ್ತಾ ಸ್ಟೂಡೆಂಟ್ ಎಲ್ಲ ಇರ್ತಾರೆ. ಸೊ ಇಟ್ ಡಿಪೆಂಡ್ ಆನ್ ದ ಪ್ರಿಫರೆನ್ಸ್. ಯಾವ್ದೇ ಕಾಲೇಜ್ ಆಗ್ಲಿ, ಸೊ ಎಲ್ಲಾ ಕಾಲೇಜಲ್ಲೂ ಕ್ವಾಲಿಫೈಡ್ ಫ್ಯಾಕಲ್ಟಿ ಇರ್ತಾರೆ, ಎಲ್ಲಾ ಫೆಸಿಲಿಟಿ ಇರುತ್ತೆ. ಸೊ ನೀವು ಎನ್ಹಾನ್ಸ್ ಮಾಡ್ಕೊಂಡ್ರೆ ಮಾತ್ರ ನೀವು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗ್ತೀರಿ. ಇಲ್ಲ ಅಂದ್ರೆ ಖಂಡಿತ ಕಷ್ಟ ಆಗುತ್ತೆ. ಪ್ಲೇಸ್ಮೆಂಟ್ ಕಾಲೇಜ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಯಾವ್ದೇ ಕಾಲೇಜಲ್ಲೂ ಒಂದು ಅಸಿಸ್ಟ್ ಮಾಡ್ಬೋದಷ್ಟೇ. ಕೆಲಸ ತಗೊಳ್ಳೋ ಕೇಪಬಿಲಿಟಿ ಎಲ್ಲ ಇರೋದು ನಿಮ್ಮ ಹತ್ರನೇ. ಸೊ ಒಳ್ಳೇದಾಗ್ಲಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಯಾವ್ದಾದ್ರು ಕಾಲೇಜ್ ಬಗ್ಗೆ ಏನಾದ್ರು ಖಂಡಿತ ತಿಳಿಸಿ. ಖಂಡಿತ ಖುಷಿಯಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.